ಎಸ್ಡಿ ಸುಶೀಲಮ್ಮಗೆ ಪದ್ಮಶ್ರೀ ಗೌರವ. ಪದ್ಮಶ್ರೀ ಪ್ರಶಸ್ತಿ ಸಿಗುತ್ತೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸುಶೀಲಮ್ಮ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನ ಸೇವೆ ಗುರುತಿಸಿದ್ದಕ್ಕೆ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ. ಪ್ರಶಸ್ತಿ ಸಿಕ್ಕಿದ್ದು ಮತ್ತಷ್ಟು ಸಮಾಜ ಸೇವೆಗೆ ಉತ್ಸಾಹ ಸಿಕ್ಕಂತಾಗಿದೆ. ನಮ್ಮ ಆಶ್ರಮಕ್ಕೆ ಸಹಾಯ ಮಾಡಿದ ಎಲ್ಲರಿಗೂ ವಂದನೆಗಳು ಅಂದಿದ್ದಾರೆ. ಬಡ ಮಕ್ಕಳು, ಮಹಿಳೆಯರು ಮತ್ತು ವೃದ್ಧರ ಒಂದು ಸೇವೆಗಾಗಿ ತಮ್ಮ ಇಡೀ ಜೀವನವನ್ನೇ ಮುಡಿಪಾಗಿಟ್ಟಂತಹ ಸುಶೀಲಮ್ಮ ಅವರಿಗೆ ಈಗ ದೇಶದ ಅತ್ಯುನ್ನತ ಗೌರವವಾದಂತಹ ಪದ್ಮಶ್ರೀ ಅವಾರ್ಡ್ ಸಿಕ್ಕಿದೆ. ಅವರ ಮೊದಲ ಪ್ರತಿಕ್ರಿಯೆಯನ್ನು ನಾನು ತೆಗೆದುಕೊಳ್ತೀನಿ. ನಮ್ಮ ಜೊತೆ ಅವರೇ ಇದ್ದಾರೆ, ಅವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಹೇಳಿ ಮೇಡಮ್, ಈಗ ನಿಮ್ಮದು ಅವಾರ್ಡ್ ಸಿಕ್ಕಿದೆ, ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು ಮೇಡಮ್? ಪ್ರತಿಕ್ರಿಯೆ ಮೊದಲು ಭಾಳ ಖುಷಿ ಆಯಿತು. ಏಕೆಂದರೆ ಇದು ತುಂಬ ದೊಡ್ಡ ಅವಾರ್ಡು. ಈಗ ಸಾಕಷ್ಟು ನ್ಯಾಷನಲ್ ಅವಾರ್ಡು, ಸ್ಟೇಟ್ ಅವಾರ್ಡ್ ಎಲ್ಲನೂ ಬಂದಿದೆ. ಆಶ್ರಮಕ್ಕೂ ಬಂದಿದೆ, ನಮಗೂ ಬಂದಿದೆ. ಆದರೆ ಇದು ಬಹಳ ಅತ್ಯುತ್ತಮವಾದಂಥ ಅವಾರ್ಡ್. ಇದು ಪ್ರಶಸ್ತಿ ಬಂದಿರೋದು ನನಗೂ ಖುಷಿಯಾಗಿದೆ, ಎಲ್ರಿಗೂ ಖುಷಿಯಾಗಿದೆ. ಸೊ ಇದನ್ನು ಆಯ್ಕೆ ಮಾಡಿದ ಎಲ್ಲರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ನಿಮಗೀಗ ಈ ಸಮಾಜ ಸೇವೆಗೆ ಬರಬೇಕಂತ ಹೇಳಿ ನಿಮಗೆ ಪ್ರೇರಣೆ ಆಗಿರುವಂಥದ್ದು ಏನು ಮೇಡಮ್? ನನಗೆ ಪ್ರೇರಣೆ ಆಗಿದ್ದು, ನಾನು 9th ಓದ್ತಿರ್ಬೇಕಾದ್ರೆ ಒಂದು ನಮ್ಮ ಪ್ರಿನ್ಸಿಪಾಲ್ ಕೈಯಿಂದ ಒಂದು ಬುಕ್ ಕೊಡ್ತು. ಆ ಬುಕ್ಕು ಓಲ್ಡ್ ಸ್ಟೂಡೆಂಟ್ಸ್ ಫಂಡಿಂದ ಅಂತಂದರು. ಆವಾಗ ನನಗೆ ಸ್ಟ್ರೈಕ್ ಆಯಿತು. ನಾನು ಬಡತನದಲ್ಲಿ ಇಲ್ಲಿ ಓದ್ತಾ ಇದ್ದೇನೆ, ಇದು ಕೊಡ್ತಾ ಇದ್ದಾರೆ. ಸೊ ಅದರಿಂದ ನಾನು ಕೆಲ್ಸಕ್ಕೆ ಸೇರಿ ನಾವು ಎಜುಕೇಷನ್ಗೆ ಸಹಾಯ ಮಾಡಬೇಕಂತ ಹೇಳ್ಬಿಟ್ಟು ಇದು ಸಂಕಲ್ಪ. ಆ ಸಂಕಲ್ಪ ಇಲ್ಲಿವರೆಗೆ ತಂದಿದೆ. ನಮ್ಮದೇ ಸ್ಕೂಲ್ ಇದೆ, ಮಕ್ಕಳು ಓದ್ತಾ ಇದ್ದಾರೆ. ಈಗ ಅವಾರ್ಡ್ ಸಿಕ್ಕಿದೆ, ಯಾರಿಗಾದ್ರೂ ಧನ್ಯವಾದ ಹೇಳುವಂಥದ್ದು ಆಗಿದ್ರೆ? ಖಂಡಿತ. ಮೊದಲು ರಾಷ್ಟ್ರಪತಿಯವರಿಗೆ, ಮತ್ತು ಪ್ರೈಮ್ ಮಿನಿಸ್ಟ್ರಿಗೆ, ಮೋದಿ ಸರ್ಗೆ, ಆಮೇಲೆ ಇದಕ್ಕೆ ಹೋಮ್ ಮಿನಿಸ್ಟರ್ ಆದಂಥ ಅಮಿತ್ ಶಾ ಅವ್ರಿಗೆ ನಾನು ಧನ್ಯವಾದನ ಅರ್ಪಿಸ್ತೀನಿ. ಮತ್ತು ಇದಕ್ಕಾಗಿ ಯಾರ್ಯಾರು ಸಹಾಯ ಮಾಡಿದ್ರು ಅವ್ರಿಗೂ ನಾನು ಧನ್ಯವಾದ ಅರ್ಪಿಸ್ತೀನಿ. ಬಹುಶಃ ಗವರ್ನರು ಸಹ ಇದಕ್ಕೆ ಭಾಗಿಗಳಾಗಿರ್ತಾರೆ, ಅವ್ರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ನಮ್ಮ ಕರ್ನಾಟಕ ರಾಜ್ಯ ಅವ್ರಿಗೂ ಧನ್ಯವಾದನ ಅರ್ಪಿಸ್ತೇನೆ. ನಿರೀಕ್ಷೆ ಮಾಡಿದ್ರೆ ಇಂಥದ್ದೊಂದು ಅವಾರ್ಡ್ ನಿಮಗೆ ಸಿಗುತ್ತೆ ಅಂತ? ನಾನು ನಿರೀಕ್ಷೆ ಮಾಡಿರಲಿಲ್ಲ, ಸಿಕ್ಕಿದೆ. ನಿರೀಕ್ಷೆ ಮಾಡಿಲ್ಲ, ಸಿಕ್ಕಿದೆ. ಇದು ಸಿಕ್ಕಾದ್ಮೇಲೆ ಇನ್ನಷ್ಟು ಹುಮ್ಮಸ್ಸು, ಇನ್ನೂ ಮಾಡಬೇಕು ಅಂತ. ಈಗ ಟ್ರೈಬಲ್ಸ್ 2 ಕಡೆ ಟ್ರೈಬಲ್ಸ್ ತೊಗೊಂಡಿದ್ದೀವಿ. ಒಂದು ಬಂಡೀಪುರ, ಇನ್ನೊಂದು ಮಾಗಡಿನಲ್ಲಿ. ನಮ್ಮದೇನಂದರೆ ಟ್ರೈಬಲ್ಸ್ಗೆ ಓವರಾಲ್ ಡೆವಲಪ್ಮೆಂಟ್ ಆಗಬೇಕು ಅಂತ. ಅವ್ರ ಜೀವನ ಅವ್ರು ಮಾಡ್ಕೊಂಡು ಹೋಗಬೇಕು. ಅದಕ್ಕಾಗಿ ಏನೇನು ಬೇಕು ವ್ಯವಸ್ಥೆ ಮಾಡೋದು. ಹೌಸಿಂಗು, ಮನೆ ಬೇಕು, ಊಟ ಬಟ್ಟೆಗೆ ಹಣ ಬೇಕು, ಹಣಕ್ಕಾಗಿ ದುಡಿಮೆ ಬೇಕು, ಇದಕ್ಕಾಗಿ ಮತ್ತು ಹೆಲ್ತ್ ಬೇಕು. ಹೆಲ್ತ್ ಇಲ್ಲ ಏನು ಮಾಡೋಕ್ಕಾಗಲ್ಲ. ಸೊ ಇದನ್ನೆಲ್ಲ ಒಂದವರಿಗೆ ಅವಕಾಶ ಮಾಡಿಕೊಡೋದಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಈಗ ಸಮಾಜ ಸೇವೆಗೆ ಇನ್ನೂ ಕಾಲಿಡ್ತಾ ಇರ್ತಾರೆ, ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಅವ್ರಿಗೆ ನಾನು ಸುಮಾರು ಜನಕ್ಕೆ NGOಸ್ಗೆ ಎಲ್ರಿಗೂ ಟ್ರೈನಪ್ ಮಾಡಿದ್ದೀವಿ. ಇಲ್ಲಿ MSW ಸ್ಟೂಡೆಂಟ್ಸ್ ಬರ್ತಾರೆ. ಸೋಷಿಯಲ್ ಸರ್ವಿಸ್ ಏನು ಅನ್ನೋದ್ರಲ್ಲಿ ಮಾಡಿ ಈಗ ಮಾಡಬೇಕು ಅಂತ ಅವ್ರ ಕೈಲೂ ಮಾಡಿಸ್ತೀವಿ. ಎಲ್ಲ ಯಂಗ್ಸ್ಟರ್ಸು ಮತ್ತು ಹಣ ಇರೋರು ಎಲ್ಲರೂ ಸಹ 1 to 1 ಅಂತೇನಿದೆ. ಒಂದು ಮನೆಯಲ್ಲಿ, ಪಕ್ಕದ ಮನೆಯಲ್ಲಿ ಕಷ್ಟ ಇತ್ತಂದರೆ ಅವ್ರನ್ನ ಮುಂದೆ ತರಲಿಕ್ಕೆ ಏನು ಬೇಕೋ ಆ ರೀತಿ ಮಾಡ್ತಂತಂದರೆ ಅವರು ಇವರು ಹಾಗೆ ಆಗ್ತಾರೆ. ಈಗ ನಿಮ್ಗೆ ಯಾವಾಗ ಗೊತ್ತಾಯ್ತು ಈ ವಿಚಾರ? ಈಗ ಪ್ರಶಸ್ತಿ ಸಿಕ್ಕಿದ್ದು ಆವಾಗ ಏನು ಅನಿಸ್ತು ಫಸ್ಟ್ ನಿಮಗೆ ಅನಿಸಿರುವಂಥದ್ದು? ಬಂತು, ಇಷ್ಟು ವರ್ಷ ಇದೆಲ್ಲ ಬಂತಲ್ಲ ಅಂತೇಳಿ ಖುಷಿ ಆಯಿತು. ಏನು ಇದಿಷ್ಟು ಸುಶೀಲಮ್ಮ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಪ್ರವೀಣ್ ಎಸ್ಸೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.